ಅಂಡ್ ಹುಡುಗರಿಗೆ ಅಡ್ಜಸ್ಟ್ ಆಗ್ತಾರಾ, ಹುಡುಗರು ಹುಡುಗಿರ್ಗೆ ಅಡ್ಜಸ್ಟ್ ಆಗ್ತಾರಾ? ಆಕ್ಚುಲಿ ಫ್ಯಾಕ್ಟ್ ಏನು? ಹುಡುಗರು ಹುಡುಗಿರ್ಗೆ ಅಡ್ಜಸ್ಟ್ ಆಗ್ತಾರೆ ಸರ್. ಇಬ್ರಿಗೂ ಅಡ್ಜಸ್ಟ್ ಆಗ್ತಾರೆ, ಬೇಕು ಅದೇ ನಿಯಮ. ಅದೇ ಹಂಗಾದಾಗ್ಲೇ ಇಷ್ಟೊತ್ತೊಳಗೆ ಮದುವೆ ಆಗಿರತ್ತೆ. ಹಂಗಾಗದೆ ಇದ್ರೆ ನಮ್ಮ ತರ ಇನ್ನೂ ಸಿಂಗಲ್ ಆಗಿರ್ತೀರ. ಒಂದೇ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿರಲ್ಲ, ಇಲ್ಲ ಅವ್ರು ನಮ್ಗೆ ಅಡ್ಜಸ್ಟ್ ಆಗಿರಲ್ಲ. ಮತ್ತು ಸಿಂಗಲ್ ಆಗು, ಮತ್ತೊಂದು ಇದು ಮಾಡು, ಲವ್ ಮಾಡು, ಮತ್ತು ಇಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡು. ಕಡೆಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೊತೆಯಾಗಿರ್ತೀರಲ್ಲ, ಅದು ನೀವು ಅಲ್ವಾ? ಅಷ್ಟೇ. ಇಬ್ರಿಗೂ ಅಡ್ಜಸ್ಟ್ ಆಗ್ಬೇಕು. ನನ್ನ ಪ್ರಕಾರ ಏನಂತಂದ್ರೆ ಗಂಡೆ ಕಂಪ್ಲೀಟ್ ಆಗಿ ಹೆಣ್ಣಿಗೆ ಅಡ್ಜಸ್ಟ್ ಆಗ್ಬೇಕು, ಹೆಣ್ಣೆ ಕಂಪ್ಲೀಟ್ ಆಗಿ ಗಂಡಕ್ಕೆ ಅಡ್ಜಸ್ಟ್ ಆಗ್ಬೇಕು ಅನ್ನೋ ರೂಲ್ಸ್ ಎಲ್ಲ ಇಲ್ಲ. ಕೆಲವು ವಿಷಯಗಳಂತ ಬಂದಾಗ ಇವ್ರು ಅಡ್ಜಸ್ಟ್ ಆಗ್ತಾರೆ, ಇನ್ ಕೆಲವು ವಿಷಯಗಳು ಬಂದಾಗ ಅವ್ರು ಅಡ್ಜಸ್ಟ್ ಆಗ್ತಾರೆ. ಆ ಥರ ಈಗ ಫಾರ್ ಎಕ್ಸಾಂಪಲ್ ನನಗೆ ಗಾಡಿ ಓಡ್ಸಕ್ ಬರೋದಿಲ್ಲ, ಕಾರ್ ಡ್ರೈವಿಂಗ್ ನನಗೆ ಬರೋದಿಲ್ಲ. ಪಾಪ ನನ್ಗೆ ಯಾರು ಮದ್ವೆ ಆಗ್ತಾರೋ ಅವ್ರು ನನಗೆ ಅಡ್ಜಸ್ಟ್ ಆಗ್ಬೇಕು, ನಾನು ಎಲ್ಲ ಕಡೆ ಕರ್ಕೊಂಡು ಹೋಗಿ ಡ್ರೈವರ್ ಇಟ್ಕೋ, ಒಳ್ಳೆ ಕಥೆ ನೋಡಿ. ನಾನು ಅಡ್ಜಸ್ಟ್ ಆಗ್ತೀನಿ, ನಾನೇ ಓಡಿಸ್ತೀನಿ. ಇಡೀ ಸಿನಿಮಾದಲ್ಲಿ ನಾನೇ ಓಡಿಸಿರೋದು ಗಾಡಿನ, ಬೈಕ್ ಆಗ್ಲಿ ಕಾರ್ ಆಗ್ಲಿ. ಹಂಗಂತಾರೆ. ಈಗ ನಮ್ಮ ಮನೇಲಿ ಒಂದು ಡ್ರೈವರ್ ಇರ್ಬೇಕಾಗಿದ್ರೆ ಅಲ್ವಾ, ಅದಕ್ಕೆ ನನ್ ಗಂಡ ಮತ್ತೆ ಅಡ್ಜಸ್ಟ್ ಆಗ್ಬೇಕಲ್ಲ. ಸುಮ್ನೆ ಅದಕ್ಕೆ ಸಂಬಳ ಕೊಡು ನೀನೇ, ನಿನ್ಗೆ ಅದು. ಇಂಥ ವಿಷಯಗಳು ಈಗ ಏನೇ ಇದ್ರು ಒಟ್ನಲ್ಲಿ ನನಗೇನೋ ಬರೋದಿಲ್ಲ, ಹಾಗಾಗಿ ನಾವಿಬ್ರು ಮಾತುಕತೆ ಆಡಿ ಯಾವ್ದೋ ಒಂದು ಲೆವೆಲ್ಗೆ ಬಂದು ಕೂತ್ಕೋಬೇಕು ನಾವು. ಕರೆಕ್ಟ್. ಸೊ ಅವನಲ್ಲಿ ಅಡ್ಜಸ್ಟ್ ಆಗ್ತಿರೋದು. ಈಗ ಅವನಿಗೆ ಅಡುಗೆ ಮಾಡಕ್ ಬರೋದಿಲ್ಲ, ನಾನು ಅಡುಗೆ ಮಾಡ್ತೀನೋ, ನಮ್ಮ ಮನೇಲಿ ಅಡುಗೆ ಮನೆ ಏನಾದ್ರು ತಂದು ಒಂದು ಕುಕ್ಕನ ಇರ್ತೀನೋ, ಅದಲ್ಲ. ಒಟ್ಟಲ್ಲಿ ಅವನಿಗೆ ಅಡ್ಜಸ್ಟ್ ಆಗೋದಕ್ಕೆ ನಾವು ಕೆಲಸ ಮಾಡ್ತೀವಿ. ಬಟ್ ನನ್ನ ಪ್ರಕಾರ ಹೆಚ್ಚು ಹುಡುಗರು ಅಡ್ಜಸ್ಟ್ ಆಗ್ಬೇಕು ಸರ್. ಯಾಕಂದ್ರೆ ಹೆಚ್ಚು ಅಂತ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳು ಅಡ್ಜಸ್ಟ್ ಆಗೋದು ಕಾಣಿಸಲ್ಲ, ಗಂಡ್ಮಕ್ಳು ಅಡ್ಜಸ್ಟ್ ಆಗೋದು ಕಾಣಿಸುತ್ತೆ. ಸೊ ಇವಾಗ ನೀವು ನಿಮ್ಮ ತಂದೆ ತಾಯಿನ ನೋಡಿ, ನಮ್ಮ ಅಪ್ಪ ನೋಡು ಇವತ್ತು ಬಂದು ಸಂಡೇ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ, ನಮ್ಮ ಅಪ್ಪ ಎಷ್ಟು ಎಫರ್ಟ್ ಆಗ್ತಾರೆ ಗೊತ್ತಾ ಅಂತ ಕಾಣಿಸುತ್ತೆ. ಬಟ್ ಮಂಡೆಯಿಂದ ಸ್ಯಾಟರ್ಡೆ ತನಕ ನಾವು ಅಮ್ಮ ಮಾಡಿರೋ ಅಡುಗೆ ಆ ಅಡ್ಜಸ್ಟ್ಮೆಂಟ್ ಕಾಣಿಸೋದೇ ಇಲ್ಲ ನಮಗೆ. ಸೊ ಅದೇ. ಬಟ್ ನನ್ನ ಪ್ರಕಾರ ಆಗಬೇಕು, ಗಂಡು ಮಕ್ಕಳೇ ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ ಆಗಬೇಕು ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್. ಬಟ್ ಇತ್ತೀಚಿನ ಕಾಲದಲ್ಲಿ ಅದು ತುಂಬ ಇದೆ. ಅಂದರೆ ಎಲ್ಲರೂ ಅಡ್ಜಸ್ಟ್ ಆಗಿ ಒಬ್ರಿಗೊಬ್ರು ಹೊಂದ್ಕೊಂಡು ಇದ್ದೇ ಇರ್ತಾರೆ. ಇನ್ನು ಕೆಲವ್ರು ಕೇಳೋರು ಇದ್ದಾರೆ, ಯಾಕೆ ಅಡ್ಜಸ್ಟ್ ಆಗಬೇಕು, ಅವ್ರಿಗೆ ಹೆಂಗೆ ಬೇಕು ಹಂಗಿರಲಿ, ನೀವು ಹೆಂಗೆ ಬೇಕು ಹಿಂಗಿರಿ ಅಂತ. ಬಟ್ ಅದು ಸಂಸಾರ ಆಗಲ್ಲ. ಅದು ದಟ್ ಈಸ್ ಅಗೈನ್ ಮದುವೆ ಆದಮೇಲೆ ಒಂದು ಇಂಡಿವಿಜುವಲ್ ಲೈಫೇ ಆಗಿಬಿಡುತ್ತೆ. ಬಟ್ ಒಂದು ಸಂಸಾರ ಆಗಬೇಕು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಆಗಬೇಕು ಅಂತ ಹೇಳಿದ್ರೆ, ಅಲ್ಲಿ ಒಬ್ರಿಗೊಬ್ರು ಅಡ್ಜಸ್ಟ್ ಆಗಬೇಕು, ಹೆಚ್ಚು ಗಂಡು ಮಕ್ಕಳು ಅಡ್ಜಸ್ಟ್ ಆಗಬೇಕು. ಓಕೆ, ನೀವು ಹಂಗೂ ಹೇಳಿದ್ರೆ ಹಿಂಗೂ ಹೇಳಿದ್ರೆ ಗುಡ್. ಓಕೆ, ಎಲ್ಲರಿಗೂ ಇರಲಿ ಅಂತ.